ನಾವು ಕಟ್ಟೋ ಟ್ಯಾಕ್ಸ್ ಇಂದ ಸೆಂಟ್ರಲ್ ಗೌರ್ಮೆಂಟ್ ಇಂದ ನಮ್ಮ ಕರ್ನಾಟಕಕ್ಕೆ ಎಷ್ಟು ದುಡ್ಡು ವಾಪಸ್ ಬರುತ್ತೆ ಗೊತ್ತಾ? ನೀವು ಇದನ್ನ ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ. ಮಹಾರಾಷ್ಟ್ರದವರು ಕಟ್ಟೋ 100 ರೂಪಾಯಿ ಟ್ಯಾಕ್ಸಿಗೆ ಅವರಿಗೆ ವಾಪಸ್ ಬರ್ತಿರೋದು 7 ರೂಪಾಯಿ 70 ಪೈಸೆ. ಅದೇ ನಾವು ಕರ್ನಾಟಕದವರು ಕಟ್ತಿರೋ 100 ರೂಪಾಯಿ ಟ್ಯಾಕ್ಸಿಗೆ ನಮಗೆ ವಾಪಸ್ ಬರ್ತಿರೋದು 14 ರೂಪಾಯಿ. ಅದೇ ತಮಿಳ್ನಾಡವ್ರು ಕಟ್ತಿರೋ 100 ರೂಪಾಯಿ ಟ್ಯಾಕ್ಸಿಗೆ ಅವ್ರಿಗೆ ವಾಪಸ್ ಹೋಗ್ತಾ ಇರೋದು 30 ರೂಪಾಯಿ. ಅದೇ ಗುಜರಾತ್ ಅವ್ರು ಕಟ್ತಿರೋ 100 ರೂಪಾಯಿ ಟ್ಯಾಕ್ಸಿಗೆ ಅವ್ರಿಗೆ ವಾಪಸ್ ಹೋಗ್ತಿರೋದು 31 ರೂಪಾಯಿ. ಆಂಧ್ರ ಪ್ರದೇಶದವ್ರು ಕಟ್ತಿರೋ 100 ರೂಪಾಯಿ ಟ್ಯಾಕ್ಸಿಗೆ ಅವ್ರಿಗೆ ಹೋಗ್ತಾ ಇರೋದು 46 ರೂಪಾಯಿ. ತೆಲಂಗಾಣದವ್ರು ಕಟ್ತಿರೋ 100 ರೂಪಾಯಿ ಟ್ಯಾಕ್ಸ್ಗೆ ಅವ್ರಿಗೆ ಹೋಗ್ತಾ ಇರೋದು 50 ರೂಪಾಯಿ. ಇನ್ನೊಂದು ವಿಚಾರ ಏನಂದ್ರೆ, ಎಷ್ಟೋ ಸ್ಟೇಟ್ಗಳಿದಾವೆ ಕಟ್ಟೋ 100 ರೂಪಾಯಿ ಟ್ಯಾಕ್ಸಿಗೆ 100 ರೂಪಾಯಿಗಿಂತ ಜಾಸ್ತಿ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ದುಡ್ಡನ್ನ ವಾಪಸ್ ಕೊಡುತ್ತೆ. ರಾಜಸ್ಥಾನ್ ಕಟ್ಟೋ 100 ರೂಪಾಯಿ ಟ್ಯಾಕ್ಸಿಗೆ ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ 154 ರೂಪಾಯಿ ಕೊಡುತ್ತೆ. ಮಧ್ಯಪ್ರದೇಶದವ್ರು ಕಟ್ಟೋ 100 ರೂಪಾಯಿ ಟ್ಯಾಕ್ಸಿಗೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ 279 ರೂಪಾಯಿ ವಾಪಸ್ ಕೊಡುತ್ತೆ. ಉತ್ತರ ಪ್ರದೇಶದವ್ರು ಕಟ್ಟೋ 100 ರೂಪಾಯಿ ಟ್ಯಾಕ್ಸಿಗೆ 333 ರೂಪಾಯಿ ವಾಪಸ್ ಕೊಡುತ್ತೆ. ಹೈಯೆಸ್ಟ್ ಅಂದರೆ ಬಿಹಾರದವ್ರು ಕಟ್ಟೋ 100 ರೂಪಾಯಿ ಟ್ಯಾಕ್ಸಿಗೆ 922 ರೂಪಾಯಿ ವಾಪಸ್ ಕೊಡುತ್ತೆ.